ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೀರ್ ಬುಡೋಳಿ. ನೀವು ಮನೆ ಊಟ ಬಿಟ್ಟು ಹೊರಗಡೆ ಹೋದಾಗ ರೆಸ್ಟೋರೆಂಟ್ ಹೋಟೆಲ್ಗೆ ಹೋಗ್ತೀರಿ. ಆವಾಗ ಇಂತಿಷ್ಟು ಅಂತ ಫುಡ್ಡನ್ನು ತಿಂದ್ಕೊಂಡು ವಾಪಸ್ ಬರುವಾಗ ಸಪ್ಲೈಯರ್ ಅಂದರೆ ನಿಮಗೆ ಊಟವನ್ನು ಸಪ್ಲೈ ಮಾಡಿದಂತಹ ವ್ಯಕ್ತಿಗೆ ಟಿಪ್ಸನ್ನು ನೀಡ್ತೀರಿ. ಕೆಲವರಿಗೆ ಅದು ಕಡ್ಡಾಯನ ಅಥವಾ ನಮ್ಮ ಇಷ್ಟದ ಪ್ರಕಾರ ನೀಡ್ತೀವಿ ಎಂಬಂತಹ ವಿಚಾರದಲ್ಲಿ ಗೊಂದಲ ಇರುವಂಥದ್ದು. ಆದರೆ ಕೆಲವರು ಅವರ ಇಚ್ಛೆ ಪ್ರಕಾರ ಕೊಡ್ತಾರೆ, ಕೆಲವರು ಕೊಡದೇ ಕೂಡ ಬರ್ತಾರೆ. ವಿಷಯ ಅದಲ್ಲ. ಯಾವುದೇ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು ಈ ಗ್ರಾಹಕರಿಂದ ಸೇವಾ ಶುಲ್ಕ ಅಂದರೆ ಟಿಪ್ಸನ್ನು ಪಾವತಿ ಮಾಡೋಕ್ಕೆ ಒತ್ತಾಯ ಮಾಡುವಂತಿಲ್ಲ. ಹೇಗಂತ ದೆಹಲಿ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸೇವಾ ಶುಲ್ಕ ಅಥವಾ ಟಿಪ್ಸ್ ನೀಡಬೇಕೇ ಬೇಡವೇ ಎಂಬುದು ಗ್ರಾಹಕರ ಆಯ್ಕೆ. ಇದನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೆಸ್ಟೋರೆಂಟ್ ಸಂಸ್ಥೆಗಳು ಸೇವಾ ಶುಲ್ಕವನ್ನು ಕಡ್ಡಾಯವಾಗಿ ಬಲವಂತದ ರೀತಿಯಲ್ಲಿ ಸಂಗ್ರಹಿಸುವಂತಹ ಅಭ್ಯಾಸ, ಆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅದು ಗ್ರಾಹಕರ ಹಿತಾಸಕ್ತಿಗೆ ವಿರುದ್ಧ ಆಗಿರುತ್ತೆ ಮತ್ತು ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತದೆ ಎಂದು ನ್ಯಾಯಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ ಸಂಘಗಳ ಒಕ್ಕೂಟ ಮತ್ತು ಭಾರತದ ರಾಷ್ಟ್ರೀಯ ರೆಸ್ಟೋರೆಂಟ್ ಸಂಘ ಸಲ್ಲಿಸಿದ ಅರ್ಜಿಗಳ ಗುಂಪಿನ ಮೇಲೆ ಹೈಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇಬ್ಬರು ಅರ್ಜಿದಾರರ ಮೇಲೆ ತಲಾ 1 ಲಕ್ಷ ರೂಪಾಯಿಗಳ ದಂಡವನ್ನು ಹೈಕೋರ್ಟ್ ವಿಧಿಸಿದೆ. ರೆಸ್ಟೋರೆಂಟ್ ಸಂಸ್ಥೆಗಳು ಸುಪ್ರೀಂ ಕೋರ್ಟಿನಲ್ಲಿ ಆದೇಶವನ್ನು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಿದೆ. ಇನ್ನು 2022ರಲ್ಲಿ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಅಂದರೆ CCPA ಹೊರಡಿಸಿದ ಮಾರ್ಗಸೂಚಿಗಳನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಇದು ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಆಹಾರ ಬಿಲ್ಗಳ ಮೇಲೆ ಸ್ವಯಂಚಾಲಿತವಾಗಿ ಅಥವಾ ಪೂರ್ವ ನಿಯೋಜಿತವಾಗಿ ಸೇವಾ ಶುಲ್ಕವನ್ನು ವಿಧಿಸುವುದನ್ನು ನಿಷೇಧ ಮಾಡುತ್ತೆ. ಸೇವಾ ಶುಲ್ಕವನ್ನು ಪಾವತಿಸುವ ವಿಧಾನ ಬಲವಂತವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಗ್ರಾಹಕರು ಸೇವಾ ತೆರಿಗೆ ಅಥವಾ ಸರ್ಕಾರ ವಿಧಿಸುವ ಕಡ್ಡಾಯ ತೆರಿಗೆ ಮತ್ತು ರೆಸ್ಟೋರೆಂಟ್ಗಳು ವಿಧಿಸುವ ಸೇವಾ ಶುಲ್ಕ ಅಥವಾ ಟಿಪ್ಸ್ಗಳ ನಡುವೆ ಗೊಂದಲಕ್ಕೆ ಒಳಗಾಗಬಹುದು ಎಂದು ದೆಹಲಿ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿರುವಂಥದ್ದು. ಇನ್ನು ವಿವಿಧ ಗ್ರಾಹಕ ದೂರುಗಳು ಮತ್ತು ರೆಸ್ಟೋರೆಂಟ್ ಸ್ಥಾಪನೆಗಳ ಬಿಲ್ಗಳನ್ನು ದಾಖಲಿಸಲಾಗಿರುವುದರಿಂದ ಸೇವಾ ಶುಲ್ಕವನ್ನು ನಿರಂಕುಶವಾಗಿ ಸಂಗ್ರಹಿಸಲಾಗ್ತಿದೆ ಮತ್ತು ಬಲವಂತವಾಗಿ ಜಾರಿ ಮಾಡಲಾಗ್ತಿದೆ ಎಂದು ಕೋರ್ಟ್ಗೆ ಮನವರಿಕೆಯಾಗಿದೆ ಎಂದು ಈ ಆದೇಶದಲ್ಲಿ ತಿಳಿಸಿರುವಂಥದ್ದು. ಇನ್ನು ಸೇವಾ ಶುಲ್ಕವನ್ನು ಪಾರದರ್ಶಕವಾಗಿ ವಿಧಿಸಲಾಗುವುದಿಲ್ಲ. ಇದು ಗ್ರಾಹಕರ ತಿಳಿದುಕೊಳ್ಳುವ ಹಕ್ಕಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕೋರ್ಟ್ ಇದೇ ವೇಳೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಇನ್ನು ಸೇವಾ ಶುಲ್ಕ ಹೋಟೆಲ್ ಮತ್ತು ಸಿಬ್ಬಂದಿಯೊಂದಿಗಿನ ಒಪ್ಪಂದಗಳ ಭಾಗವಾಗಿದೆ ಎಂಬ ರೆಸ್ಟೋರೆಂಟ್ ಸಂಸ್ಥೆಗಳ ಸಮರ್ಥನೆಯನ್ನು ಕೋರ್ಟ್ ಇದೇ ವೇಳೆ ತಿರಸ್ಕಾರ ಮಾಡಿರುವಂಥದ್ದು. ಜೊತೆಗೆ ಇನ್ಮುಂದೆ ಅಥವಾ ಈ ಮುಂಚೆನೂ ಕೂಡ ಹೋಟೆಲ್ಗಳಲ್ಲಿ ನಾವು ಫುಡ್ಡನ್ನು ತಿಂದ ನಂತರ ಟಿಪ್ಸನ್ನು ಕಡ್ಡಾಯವಾಗಿ ಕೊಡುವಂತಹ ಯಾವುದೇ ನಿಯಮ ಇರಲಿಲ್ಲ. ಆದರೆ ಕೆಲವರು ತಮ್ಮ ಖುಷಿಗೋಸ್ಕರ ಅಥವಾ ಆಹಾರಗಳನ್ನು ಒದಗಿಸಿದ ಸಪ್ಲೈ ಮಾಡಿದಂತಹ ವ್ಯಕ್ತಿಗಳ ಕೆಲಸವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಟಿಪ್ಸ್ಗಳನ್ನು ಕೊಡ್ತಾಯಿದ್ರು. ಹೀಗೆ ಅದು ಬರುತ್ತಾ ಒಂದು ರೀತಿಯಲ್ಲಿ ಕಡ್ಡಾಯ ಆಗಿದೆ ಎಂಬಂತಹ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿತು. ಇದೇ ಬೆನ್ನಲ್ಲೇ ದೆಹಲಿ ಹೈಕೋರ್ಟ್ ಟಿಪ್ಸ್ ಪಾವತಿಸಲು ಒತ್ತಾಯ ಮಾಡುವಂತಿಲ್ಲ, ಅದು ಕಡ್ಡಾಯ ಅಲ್ಲ ಎಂಬುದನ್ನು ಒತ್ತಿ ಹೇಳಿದೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಪೇಜನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ಮಾಹಿತಿ ವಿಚಾರಕ್ಕೆ ಹಾಗೂ ಹೊಸ ಸ್ಟೋರಿಗಳನ್ನು ನಿಮಗೆ ನಾನು ಒದಗಿಸ್ತಾ ಇರ್ತೀನಿ. ಹೀಗಾಗಿ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋಕ್ಕೆ ಹೇಳಿ. ನಿರಂತರವಾಗಿ ನೋಡ್ತಾ ಇರಿ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.